ಬಾಗಿ ಪೋರ್ ಮೂವಿದ ಅಫಿಷಿಯಲ್ ಟ್ರೈಲರ್ನ ರಿಲೀಸ್ ಮಾಡಿದರು. ಇದ್ರ ಬಗ್ಗೆ ಮಾತಾಡೋದಾದ್ರೆ ಅಲ್ಟಿಮೇಟ್ ಲೆವೆಲ್ ಟ್ರೈಲರ್ ಐತಿ. ಇನ್ನು ಟ್ರೈಲರ್ನ ನೋಡೋದಾದ್ರೆ ನಮ್ಮ ಹೀರೋಯಿನಿಯನ್ನ ಹುಡುಕೊಂತ ಹೊಂಟಾನು. ಬಟ್ ಹೀರೋಯಿನಿ ಸತ್ತಾಳ ಅಂತೇಳಿ ಎಲ್ಲರೂ ಆತನಿಗೆ ನಂಬ್ಸಾತಾರೋ. ಅಂದ್ರೆ ಪೊಲೀಸರು ಇರ್ಬೋದು, ಬೇರೆ ಬೇರೆ ಆತನ ಗೆಳೆಯರು ಇರ್ಬೋದು. ಹೀರೋಯಿನಿ ಡೆತ್ ಆಗೈತೆ ಅಂತೇಳಿ ನಂಬ್ಸಾತಾರೋ. ನೀನೇ ಹ್ಯಾಲೋಸಿನೇಷನ್ ಒಳಗದಿ, ಬಟ್ ಹೀರೋಯಿನಿ ಡೆತ್ ಆಗೈತೆ ಅಂತೇಳಿ ನಂಬ್ಸಾತಾರೋ. ಬಟ್ ಅಲ್ಲೇ ಆಗಿದ್ದಾನೆ ಬೇರೆ. ಅಂದ್ರೆ ಇದೇ ರಿಲೇಟೆಡ್ ಮೂವಿ ಐತಿ. ಅಂದ್ರೆ ಹೀರೋಯಿನಿಯನ್ನು ಹುಡುಕೊಂತ ನಮ್ಮ ಟೈಗರ್ ಶ್ರಾಫ್ ಅವ್ರು ಹೊಂಟಾರು. ಅದರ ನಡಕ್ಕೆ ಯಾರು ಬರ್ತಾರಲ್ಲ ಅವರನ್ನು ಒಂದು ಕೊಚ್ಚ ಹಾಕೋದು ಅಂತ ಹೇಳ್ಬೋದು. ಅಂದ್ರೆ ಯಾರು ಬೇಕಾದವರಾಗಲಿ ಅವ್ರು ಬಂದವ್ರನ್ನೆಲ್ಲ ಫಿನಿಶ್ ಮಾಡೋದು ಈತನ ಕೆಲಸ. ಅಂದ್ರೆ ಹೀರೋಯಿನಿಯನ್ನು ಹುಡುಕೊಂತ ಹೋಗೋದ ಮೇನ್ ಮೋಟೋ ಮೂವಿದ ಅಂತ ಹೇಳ್ಬೋದು. ಅಂದ್ರೆ ಒಂದು ಟ್ರೈಲರ್ ತೋರಿಸಿದ ಇಷ್ಟು ಒಂದು ಲೆವೆಲ್ ಒಳಗೆ ನೋಡಿದಿಲ್ಲ ನಾವು. ಅಲ್ಟಿಮೇಟ್ ಲೆವೆಲ್ ಐತಿ ಈ ಟ್ರೈಲರ್ ಒಳಗೆ. ಈ ರೀತಿಯಾಗಿ ನಾವು ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡು. ಬಟ್ ಟ್ರೈಲರ್ ಹೋಗಿ ನನಗೆ ಇನ್ನೊಂದು ಲೈಕ್ ಆಗಿತ್ತು ಅಂದ್ರೆ ಸಂಜಯ್ ದತ್ ಅವರ ಆ್ಯಕ್ಟಿಂಗ್. ಅಂದ್ರೆ ವಿಲನ್ ರೋಲ್ ಹೋಗಿ ಆ್ಯಕ್ಟಿಂಗ್ ಮಾಡತ್ತಾರೋ. ಲಾಸ್ಟಕ್ಕೆ ಅವ್ರು ನಗೋದು ಒಂದು ಐತಲ್ಲ ಸೀನ, ಅದು ಮಾತ್ರ ಅಲ್ಟಿಮೇಟ್ ಲೆವೆಲ್. ಆ ರೀತಿ ಒಳಗೆ ಯಾವ ರೀತಿ ಒಳಗೆ ಆ ಸೌಂಡ್ ಕೊಟ್ಟಾರು ಮತ್ತು ಯಾವ ರೀತಿ ಒಳಗೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಎಫೆಕ್ಟ್ಗಳು ನೋಡ್ರೆ ಅಲ್ಟಿಮೇಟ್ ಲೆವೆಲ್ ಐತಿ ಒಂದು ಬಾಗಿ ಪೋರ್ ಟ್ರೈಲರ್ ಒಳಗೆ. ಟ್ರೈಲರ್ ಲಾಂಗ್ ಇತ್ತು ಎಲ್ಲ ತಿಳ್ಸಾಕಂತೇಳಿ, ಬಟ್ ಟ್ರೈಲರ್ ಮಾತ್ರ ಅಲ್ಟಿಮೇಟ್ ಲೆವೆಲ್ ಐತಿ. ಇಟ್ಟು ಒಂದು ಟ್ರೈಲರ್ಗೆ ಒಂದು ಸ್ಟಾರ್ಗಳನ್ನು ಕೊಡೋದಾದ್ರೆ 5 ಸ್ಟಾರ್ಗೆ 5 ಸ್ಟಾರ್ ಕೊಡ್ತಾನು. ಕಾರಣ ಇದ್ರೋಗ ಟೈಗರ್ ಶ್ರಾಫ್ ಅವ್ರ ಆ್ಯಕ್ಟಿಂಗ್ ಆಗಲಿ, ಬೇರೆ ಬೇರೆ ಕೋ ಆ್ಯಕ್ಟರ್ಸ್ಗಳ ಆ್ಯಕ್ಟಿಂಗ್ ಆಗಲಿ, ನಮ್ಮ ಸಂಜಯ್ ದತ್ ಅವ್ರ ಆ್ಯಕ್ಟಿಂಗ್ ಆಗಲಿ, ಎಲ್ಲ ಅಲ್ಟಿಮೇಟ್ ಲೆವೆಲ್, ಟಾಪ್ ಲೆವೆಲ್ ಐತಿ. ನಾವು ಅನ್ಕೊಂಡಿದ್ದು ಟೀಸರ್ನ ನೋಡಿದಾಗ, ಬಟ್ ಟೀಸರ್ಗೂ ಇದಕ್ಕೂ ಭಾಳ ಅಂದ್ರೆ ಭಾಳ ವ್ಯತ್ಯಾಸ ಐತಿ. ನಾವು ಒಂದು ಏನು ಟೀಸರ್ ನೋಡಿದಿಲ್ಲ, ಬರೀ ಕತ್ತರಿಸೋದ ಇತ್ತು. ಅಂದ್ರೆ ಇದೇನು ಒಂದು ಇದ್ರ ರಿಲೇಟೆಡ್ ಇರ್ತೈತಿ, ಅಂದ್ರೆ ವೈಲೆನ್ಸ್ ರಿಲೇಟೆಡ್ ಇರ್ತೈತಿ ಅಂದ್ಕೊಂಡು. ಬಟ್ ಟ್ರೈಲರ್ ನೋಡಿದಾಗ ಗೊತ್ತಾಯ್ತು ಇದು ವೈಲೆನ್ಸ್ ರಿಲೇಟೆಡ್ ಅಲ್ಲ, ಒಂದು ಲವ್ ಸ್ಟೋರಿ ರಿಲೇಟೆಡ್ ಕೂಡ ಐತೆ ಅಂತೇಳಿ. ಅಂದ್ರೆ ತನ್ನ ಹುಡುಗಿಯನ್ನು ರಕ್ಷಣೆ ಮಾಡ್ಕೊಳ್ಳೋಕೆ ಈತ ಹೋರಾಟ ಮಾಡ್ತಾನೋ. ಆ ರೀತಿ ಒಳಗೆ ಹೋರಾಟವಾಗಿ ಯಾರ್ಯಾರು ಎದುರಾಕಾರಲ್ಲ ಅವರನ್ನೆಲ್ಲ ಒಂದು ಕೊಂದು ಹಾಕೋದನ್ನ ಮೇನ ಈ ಒಂದು ಕಾನ್ಸೆಪ್ಟ್ ಐತಿ ಈ ಒಂದು ಮೂವಿದ. ಇದ್ರೊಳಗೆ ನಮ್ಮ ಟೈಗರ್ ಶ್ರಾಫ್ ಅವ್ರು ನೇವಿ ಆಫೀಸರ್ ಕೂಡ ಅದಾರು. ಅಂದ್ರೆ ನೋಡಿದೆವು ನಾವು ನೇವಿ ಒಂದು ಪೋಸ್ಟ್ ಇವನ್ ಕೂಡ ನೋಡಿದ್ವು ನಾವು ಸೀನ್ಗಳ. ಅಂದರೆ ನೇವಿ ಒಳಗೆ ಕೆಲಸ ಮಾಡುವಂಥ ವ್ಯಕ್ತಿ ಟೈಗರ್ ಶ್ರಾಫ್ ಅವರ. ಏನೋ ಒಂದು ಆದ ಕಾರಣ ಅವರಿಬ್ಬರು ಹೀರೋಯಿನ್ ಬೇರೆ ಆದ ನಂತರ ಯಾರೋ ಕಿಡ್ನಾಪರ್ ಕೂಡ ಮಾಡ್ಬೋದು ಅಥವಾ ಡೆತ್ ಕೂಡ ಆಗಿರ್ಬೋದು. ಈ ರೀತಿಯಾದ ಒಂದು ಇನ್ಸಿಡೆಂಟ್ ನಡೀತೈತಿ. ಈ ಇನ್ಸಿಡೆಂಟ್ದಿಂದ ಆತ ಹೇಗೆ ಹೊರಗೆ ಬರ್ತಾನೋ ಅನ್ನೋದನ್ನ ಮೂವಿ ಒಳಗೆ ನಾವು ನೋಡಬೇಕು. ಮತ್ತು ಮೂವಿ ಒಳಗೆ ರೊಮ್ಯಾಂಟಿಕ್ ಒಂದು ಸಾಂಗ್ಗಳಿಗಂದ್ರೆ ಕಮ್ಮಿ ಇಲ್ಲ ನೋಡ್ಬೋದು. ನಾವು ಬಹಳಷ್ಟು ರೊಮ್ಯಾಂಟಿಕ್ ಸಾಂಗ್ಗಳು ನೋಡಕ್ಕೆ ಸಿಗ್ತಾವ ಅಂತೇಳಿ ಗೊತ್ತಾಕೈತಿ. ಟೀಸರ್ ನಾವು ನೋಡಿದ್ವು ಸೀನ್ಗಳವ ಅಲ್ಟಿಮೇಟ್ ಲೆವೆಲ್ ಒಳಗೆ ನಾವು ನೋಡಕ್ಕೆ ಸಿಗ್ತಾವೆ. ಇದ್ರೊಳಗೆ ಸಾಂಗ್ಗಳ ಮತ್ತು ಬೇರೆ ಬೇರೆ ಇದು ಒಂದು ಡ್ಯಾನ್ಸ್ಗಳ. ಟೈಗರ್ ಶ್ರಾಫ್ ಇದ್ರ ಮುಗೀತು. ಡ್ಯಾನ್ಸ್ಗಂತ್ರಿ ಒಂದು ಕೊರತೆ ಇರೋದಿಲ್ಲ. ಅಲ್ಟಿಮೇಟ್ ಲೆವೆಲ್ ಒಳಗೆ ಡ್ಯಾನ್ಸ್ ಇರ್ತಾವೆ. ಮತ್ತು ಇದಾಗಿತ್ತು ಒಂದು ಬಾಗಿ ಪೋರ್ ಮೂವಿದ ಒಂದು ಅಫಿಷಿಯಲ್ ಟ್ರೈಲರ್ದ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿರಿ.